24 ಗಂಟೆ ಸಾಕಾಗ್ತಿದ್ಯಾ? ಹಾಂ ಸರ್, ಬೇಕಾದಷ್ಟು ನೀವು ಗ್ಯಾರಂಟಿ ಕೊಟ್ಟ ಮೇಲೆ 24 ಮಿನಿಟ್ ಸಾಕು ನನಗೆ. ಸಾಕು. ಯಾಕೆಂದ್ರೆ ನಮ್ಗೆ ಎಲ್ಲೂ ಇಲ್ಲ, ನಾವು ಹೆದರ್ತಾ ಇಲ್ಲ, ಫುಲ್ ಧೈರ್ಯ ಇದೆ, ನಮಗೆ ಕಾನ್ಫಿಡೆನ್ಸ್ ಇದೆ. ಯಾಕೆಂದ್ರೆ ನುಡಿದಂತೆ ನಡೆದಿದ್ದೀವಿ, ವಿಶ್ವಾಸ ಇದೆ. ಆರಾಮಾಗಿ ಹೋಗಿ ಯಾರ ಮನೆಗಾದ್ರೂ ಹೋಗಿ ಓಟ್ ಕೇಳ್ತೀವಿ ನಾವು. ಅದೇ ಬಿಜೆಪಿ ಅವರಿಗೆ ನೋ, ಅವ್ರು ಇನ್ನೂ ಕೂಡ ಜಾತಿ ಧರ್ಮ ಇದನ್ನೇ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರಿಗೆ ಓಟ್ ಕೊಡಿ. ಯಾಕೆ? ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ತಗೊಂಡು ಹೋಗಿದ್ದಕ್ಕ, ಬೇರೆ ರಾಜ್ಯಕ್ಕೆ ನಮ್ಮ ಟ್ಯಾಕ್ಸ್ ದುಡ್ಡು ಕೊಟ್ಟಿದ್ದಕ್ಕ. ಏನಾಯ್ತು? 15 ಲಕ್ಷ ಅರ್ಜಿ ಹಾಕೊಂಡು ಬಿಜೆಪಿ ಅವ್ರಿಗೆ ಕುತ್ಕೊಂಡಾರಲ್ಲ. ಹೌದು. ಎಷ್ಟು ಜನರಿಗೆ ಬಂದಿದೆ ಅಂತ ದುಡ್ಡು? ನಾವು ಒಂದೇ ಒಂದು ನಿಮಗೆ ಹೇಳ್ತೀವಿ ಸರ್, 15 ಲಕ್ಷ ಕೊಟ್ಟವ್ರು ಕಾಂಗ್ರೆಸ್ ಅವರು ಕೊಟ್ಟಿದ್ದಾರೆ. 15 ಲಕ್ಷ ರೈತರಿಗೆ ಯಾರು 32 ವರ್ಷದ ಹಿಂದೆ ಒಂದು ಪಂಪ್ ಸೆಟ್ ಹಾಕೊಂಡಿದ್ದ, ಅವನಿಗೆ ನಮ್ಮ ತಂದೆಯವ್ರ ಹೆಸರಲ್ಲಿ ಕಾಂಗ್ರೆಸ್ ಅವ್ರು 15 ಲಕ್ಷ 16 ಲಕ್ಷ ಕೊಟ್ಟಿದ್ದೀವಿ. ಹೆಂಗೆ ಹೇಳ? ಒಂದು ಪಂಪ್ ಸೆಟ್ಟಿಗೆ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ಗೊತ್ತಾ ಬಿಲ್ಲು? ಎಷ್ಟು ಸರ್? 50,000 ರೂಪಾಯಿ ಆಗುತ್ತೆ. ಅವ್ನೇನಾದ್ರು ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ರೆ 70,000 ಆಗುತ್ತೆ. 50,000ನೇ ತಗೊಳ್ಳೋಣ. 32 ವರ್ಷ ಆಯ್ತು ಈ ಸ್ಕೀಮ್ ಬಂದು. ಎಷ್ಟಾಯ್ತು? 16 ಲ್ಯಾಕ್ಸ್. ಸೊ ನಾವು ಹೇಳಿರ್ಲಿಲ್ಲ, ಆಗ್ಲೇ ತೀರ್ಸಿದೀವಿ. ಇವತ್ತು 15 ಲಕ್ಷ ನಾವು ತೀರ್ಸಿದೀವಿ. ಮೋದಿಯವರು ಸುಳ್ಳು, ನಾವು ದುಡ್ಡು ಕೊಟ್ಟಿದ್ದೀವಿ. 15 ವರ್ಷ ಕೊಡ್ತಾ ಬಂದಿದ್ದೀವಿ, ಇನ್ನೂ ಕೊಡ್ತಾ ಇದೀವಿ, ಮುಂದೆ ಕೊಡ್ತೀವಿ. ಒಬ್ಬೊಬ್ರು ಒಂದೊಂದಲ್ಲ, ಕೆಲವರು 10-15 ಹಾಕಿದ್ದಾರೆ. ಕೆಲವರು 1 ಮಾಡಿ 10 ಹೇಳ್ಕೊತಾರೆ, ಕೆಲವರು 10 ಮಾಡೋರು 1 ಹೇಳ್ಕೊಳ್ಳಲ್ಲ ಅಷ್ಟೇ. ಐ ಥಿಂಕ್ ವಿಶ್ವಾಸ, ಈ ದೇಶದ ಒಳ್ಳೆ ಕಡೆಗೆ ಹೋಗುತ್ತೆ ಅಂತೇಳಿ ವಿಶ್ವಾಸ ಇದೆ. ಆಗಬೇಕು. ಗೀತಾ ಶಿವರಾಜ್ಕುಮಾರ್ ಗೆಲ್ಲಬೇಕು. ಈ ಕ್ಷೇತ್ರದ ಶಿವಮೊಗ್ಗ ಜಿಲ್ಲೆಯ ಧ್ವನಿಯಾಗಿ ಪಾರ್ಲಿಮೆಂಟಲ್ಲಿ ಅವರು ಸ್ವಾಭಾವಿಕವಾಗಿ ಮಾಡ್ತಾರೆ. ಅವ್ರಿಗೆ ಸ್ವಲ್ಪ ನಂತರನೇ ಬಂಗಾರಪ್ಪಾಜಿ ಅವ್ರ ಥರನೇ ನೇರ ನುಡಿ ಅವ್ರು ಹೇಳಿದ್ಮೇಲೆ, ಆಮೇಲೆ ಹಿಡಿದ ಮೇಲೆ ಕೆಲಸ ಮುಗಿಸ್ಕೊಂಡು ಬರ್ತಾಳೆ ಅವಳು. ಅದಕ್ಕೆ ನಮಗೆ ಬೇಕು. ಅದಕ್ಕೆ ಕಾಂಗ್ರೆಸ್ ಪಕ್ಷದವರು ಅವಳನ್ನ ನಿಲ್ಸಿರೋದು. ಇದು ಮಧು ಬಂಗಾರಪ್ಪ ನಿಲ್ಸಿರೋದಲ್ಲ. ಆಮೇಲೆ ನಾನು ಹೇಳ್ಬಿಟ್ಟೆ, ಗೀತಾ ಶಿವರಾಜ್ಕುಮಾರ್ಗೆ ನಾನು ಮೀಡಿಯೇಟರ್ ಅಲ್ಲ. ಐ ಆಮ್ ನಾಟ್ ದ ಮೀಡಿಯೇಟರ್. ಜನರು ನೀವೇ ಹೋಗ್ಬೇಕು ಗೀತಕ್ಕ ಅವ್ರ ಹತ್ರ. ಅವ್ರ ಜೊತೆಗಿದ್ದು ನಾ ಕೆಲಸ ಮಾಡ್ತೀನಿ. ಗೀತಕ್ಕ ಇಸ್ ಅವೈಲೇಬಲ್ ನಿಮಗೆ. ಮದಣ್ಣನ ಹತ್ರ ಹೋದ್ರೆ ಗೀತಕ್ಕಂತ ಕೆಲಸ ಆಗುತ್ತೆ. ನೋ ರಾಂಗ್. ಗೀತಕ್ಕನ ಹತ್ರನೇ ಹೋಗಿ ಗೀತಕ್ಕನ ಕೆಲಸ ಮಾಡ್ತಾಳೆ. ಐ ಆಮ್ ನಾಟ್ ಅ ಮೀಡಿಯೇಟರ್ ಅಂಡ್ ದೇರ್ ಇಸ್ ನೋ ಕಮಿಷನ್ ಏಜೆಂಟ್ ಬಿಸ್ನೆಸ್. 2,000 ರೂಪೀಸ್ ಸ್ಟ್ರೈಟ್ ಟು ಯುವರ್ ಅಕೌಂಟ್. ಬಿಲ್ ಮನ್ನಾ ಸ್ಟ್ರೈಟ್. ಶಕ್ತಿ ಯೋಜನೆ ದುಡ್ಡೇ ಇಲ್ಲ, ಅದಕ್ಕೆ ಕಮಿಷನ್ ತಿನ್ನಂಗೆ ಇಲ್ಲ. ಅನ್ನ ನಿಮ್ಮನೆಗೆ ಬರುತ್ತೆ. ಏನು 1,174 ರೂಪಾಯಿ ಒಬ್ನಿಗೆ ಕೊಡ್ಬೇಕು ತಿಂಗಳ, ಅದು ಸ್ಟ್ರೈಟ್ ಆಗಿ ನಿಮ್ಮ ಅಕೌಂಟಿಗೆ ಹಾಕ್ತಾ ಇದೀವಲ್ಲ. ಕಮಿಷನ್ ಎಲ್ಲಿ ಬಂತು? ಉಸ್ಸರೇ ಇಲ್ಲ. ನಮ್ಮ ಡಿಕ್ಷನರಿಲಿ ಕಮಿಷನ್ ಅನ್ನೋದೇ ಇಲ್ಲ. ಇದು ಸರ್ಕಾರ. ಸರ್, ಮತ್ತೊಂದು ಕಡೆ ಜಾಸ್ತಿ ಟೈಮ್ ತಗೊಳ್ಳಲ್ಲ. ಕೇವಲ ಶಿವಮೊಗ್ಗ ಅಷ್ಟೇ ಅಲ್ಲ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಭಾಗದಲ್ಲಿ ಕೂಡ ಈ ಬಾರಿ ಕಾಂಗ್ರೆಸ್ ಅನ್ನ ಗೆಲ್ಸೋಕೆ ಅಥವಾ ಕಾಂಗ್ರೆಸ್ ಅಲೆಯನ್ನ ಮೂಡಿಸೋಕೆ ಮಧು ಬಂಗಾರಪ್ಪ ಅವ್ರ ಹೆಸರು ಜೋರಾಗಿ ಕೇಳಬಾರ್ದು. ಇಲ್ಲ, ಹಂಗಲ್ಲ. ಬಂಗಾರಪ್ಪಾಜಿ ಅವ್ರ ಹೆಸರು ಇರೋದ್ರಿಂದ ಇವತ್ತು ನಾನು ಒಂದು ಅಧಿಕಾರದಲ್ಲಿ ಮಾಡಿ ನಾವು ಹೋರಾಟ, ನೀವು ಹೇಳಿದ್ರಿ ಈ ಕಡೆ ಭಾಗದಲ್ಲಿ ನೀರಾವರಿ ಹೋರಾಟ ಇದ್ದಲ್ಲ. ನೀವು ಶಿಕಾರಿಪುರಕ್ಕೆ ಹೋದಾಗ ದಯವಿಟ್ಟು ಕೇಳಿ. ಯಾಕೆಂದ್ರೆ ಆ ಟೈಮಲ್ಲಿ ಪಾದಯಾತ್ರೆ ಮಾಡಿ 2 ಸತಿ ಹೋರಾಟ ಮಾಡಿ ತಂದಿರ್ತಕ್ಕಂಥದ್ದು ಅದೆಲ್ಲದೂ ಕೂಡ ನೀವು ಕೂಡ ಆ ಟೈಮಲ್ಲೆಲ್ಲ ಕ್ಲಿಪ್ ಎಲ್ಲ ತಗೊಂಡಿದ್ರಿ. ಅದಾದ್ಮೇಲೆ ಯಡಿಯೂರಪ್ಪ ಅವರು ಉದ್ಘಾಟನೆ ಮಾಡಿದ್ರು, ಅವ್ರು ಮುಖ್ಯಮಂತ್ರಿ ಇದ್ದಾಗ ಅನ್ನೋದೊಂದು ಬಿಟ್ರೆ ಹೋರಾಟ ಮಾಡಿ ಪಡ್ಕೊಂಡು ಬಂದವ್ರು ನಾವು. ಅವ್ರಿಗೆ ಮುಂಚೆ ಅಧಿಕಾರ ಕೊಟ್ಟಾಗ ಈ ತರ ಬುದ್ಧಿ ಇರಲಿಲ್ಲ. ವಿಜೇಂದ್ರ ಅವ್ರಿಗಾಗ್ಲಿ ಯಾರಿಗಾದ್ರೂ ಆಗ್ಲಿ ಅಧಿಕಾರ ಇದ್ದಾಗ ಮಾಡ್ಬೇಕಾಯ್ತು. 2009ರಲ್ಲಿ ಅವ್ರ ತಂದೆಯವ್ರು ಚೀಫ್ ಮಿನಿಸ್ಟರ್ ಇದ್ರು, ಮಾಡ್ಬೇಕಾಯ್ತು. ಅವಾಗ ಯಾಕೆ ಮಾಡಲಿಲ್ಲ? ನಾನು ಪಾದಯಾತ್ರೆ ಮಾಡಿ ನಾನು MLA ಸೋತೆ 2018. ಅದಾದ್ಮೇಲೆ DK ಶಿವಕುಮಾರ್ ಅವರು ನೀರಾವರಿ ಸಚಿವರು, ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿಗಳು. ಅವಾಗ ಕೇಳಿದ್ರು, ಇಲ್ಲ ಮಧು MLC ಏನಾರು ಆಗ್ಬಿಟ್ಟು ಒಂದು ಅಧಿಕಾರ ತಗೋ. ಇಲ್ಲ, ಏನು ಬೇಡ, ನಾನು ಸೋತಿದ್ದೀನಿ, ಪರವಾಗಿಲ್ಲ, ನಂಗೆ ಬ್ಯಾಕ್ವರ್ಡ್ ಡೋರ್ ಎಂಟ್ರಿ ಎಲ್ಲ ಬೇಡ, ಬೇರೆಯವರು ನಂಬ್ಕೊಂಡಿದ್ದಾರೆ, ಅವ್ರಿಗೆ MLC ಕೊಡಿ. ಆದರೆ ಒಂದೇ ಒಂದು, ನೀವು ಮಾತು ಕೊಟ್ಟಿದ್ರಿ ನಮ್ಮ ಪಾದಯಾತ್ರೆ ಆದಮೇಲೆ ನಾನು ಮುಖ್ಯಮಂತ್ರಿ ಆದರೆ ನಾನು ಇದನ್ನು ಅನುಷ್ಠಾನ ಮಾಡ್ತೀನಿ ಅಂಥೇಳಿ DK ಶಿವಕುಮಾರ್ ಸಾಹೇಬರು ಮತ್ತು ಕುಮಾರಣ್ಣವರು ಇಬ್ಬರು ಇದ್ದಾಗ ಇದೊಂದು ಮಾಡಿಕೊಡಿ ಅಂತ ಇಲ್ಲೇ ಬಂದು ಅವರು ಅದನ್ನ ಇಲ್ಲೇ ಘೋಷಣೆ ಮಾಡಿ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಟ್ಟು ಬಜೆಟಲ್ಲಿ ಅವ್ರು ಹಾಕಿದ್ದಾರೆ. ನೀವು ಬರೆದಿಟ್ಕೊಳ್ಳಿ ನೋಡಿ, ನಾನು ಹೇಳ್ತೀನಿ. ಬಟ್ ನಾನು ಅಧಿಕಾರ ತಗೊಳ್ಳಿಲ್ಲ. ಹೌದು, 100%. ಅದು ಶಿಕಾರಿಪುರದ ಜನರು ಎಲ್ಲರಿಗೂ ಗೊತ್ತಿದೆ. ಅದು ನಮ್ಮನ್ನು ಕಾಪಾಡುತ್ತೆ, ಗೀತಕ್ಕ ಅವ್ರನ್ನು ಕಾಪಾಡುತ್ತೆ. ಸರ್, ಕೊನೆ ಪ್ರಶ್ನೆ. ಈ ಬಾರಿ ಸಾರ್ವತ್ರಿಕ ಚುನಾವಣೆ ಇದೆ ದೇಶದಲ್ಲಿ. ಆಲ್ರೆಡಿ ಮತದಾನ ಆರಂಭ ಆಗಿದೆ ಕೆಲ ರಾಜ್ಯಗಳಲ್ಲಿ. ಕರ್ನಾಟಕದ ಮಟ್ಟಿಗೆ ಬಿಜೆಪಿಗರಿಗೆ ಮೋದಿ ಪ್ಲಸ್, ಕಾಂಗ್ರೆಸ್ಗೆ ಗ್ಯಾರಂಟಿ ಪ್ಲಸ್ ನುಡಿದಂತೆ ನಡೀತಾ ಇದ್ದೀರಾ. ಶಿವಮೊಗ್ಗದಲ್ಲಿ ಅಥವಾ ಇಡೀ ರಾಜ್ಯದಲ್ಲಿ ಯಾವ ಪ್ಲಸ್ ಹೆಚ್ಚು ಪ್ಲಸ್ ಆಗುತ್ತೆ? ನಾನು ಹೇಳೋದು, ಮೋದಿಯವರ ಹೆಸರು ತಗೊಂಡು ಹೋಗೋದಕ್ಕೆ ಅವ್ರ ಕೊಡುಗೆ ಏನು ಅಂತ ಹೇಳಿ ಪ್ರಶ್ನೆಯನ್ನ ಮತದಾರರು ಮಾಡ್ತಾ ಇದ್ದಾರೆ. ಹೌದು, ನೀವೇ ಹೇಳಿದ್ರಿ ಗ್ಯಾರಂಟಿ. ಹೌದು, ನಮಗೆ ಗ್ಯಾರಂಟಿನೇ ಪ್ಲಸ್. ಹೌದು, ಅದೇ ದೊಡ್ಡ. ಯಾಕೆಂದ್ರೆ ನಾವು ಆಗಲೇ ಅನುಷ್ಠಾನ ಮಾಡಿಬಿಟ್ಟಿದ್ದೀವಿ. ನಿಜ. ಇವರು 15 ವರ್ಷದಿಂದ ಸುಳ್ಳು ಹೇಳಿರೋದನ್ನ ಮತ್ತೆ ಹೇಳಕ್ ಹೋಗ್ತಾ ಇದ್ದಾರೆ. 10 ವರ್ಷದಿಂದ 15 ವರ್ಷದಿಂದ ಅದು ನಡೆಯೋದಿಲ್ಲ. ಮೋದಿ ಗ್ಯಾರಂಟಿಗೆ ವಾರಂಟಿ ಇಲ್ಲ. ನಿಜ.
ನಾವು ಕೊಟ್ಟಿರೋದ್ರಿಂದ ನಮ್ಮ ಗ್ಯಾರಂಟಿಗೆ ಪರ್ಮನೆಂಟಾಗಿ ವಾರಂಟಿ ಸಿಗುತ್ತೆ. ಆಲ್ರೆಡಿ ಪ್ರೂವ್ ಮಾಡಿದ್ದೀರಾ? ಮಾಡಿದ್ದೀವಿ, ನಾವು ಪ್ರೂವ್ ಮಾಡಿದ್ದೀವಿ. ಅದು ನಮಗೆ ಒಳ್ಳೇದಾಗಿ ಆಗ್ತದೆ. ಯಾವುದೇ ಕಾರಣಕ್ಕೂ ರಿವರ್ಸ್ ಹೊಡೆಯೋದಿಲ್ಲ. ಜನರು ರೆಡಿ ಇದ್ದಾರೆ. 2023 ಇದು 2023 BJP ಅವರು ಹೇಳಿದ್ರು ಮಿಷನ್ 150 ಕೆಟ್ಟೆ ಹೋತಲ್ಲ ಮಿಷನ್ನು 60 ನಾವು ಇನ್ನೊಂದು ಸ್ವಲ್ಪ ಬುದ್ಧಿವಂತರಾಗಿದ್ರೆ ಅವ್ರನ್ನ 50ಕ್ಕೆ ತರ್ಬೋದಾಗಿತ್ತು. ಹೌದು, 50ಕ್ಕೆ ತರ್ಬೋದಾಗಿತ್ತು. ನಾವು ತಪ್ಪು ಮಾಡಿರ್ತಿರ್ತೀವಿ, ಕೆಲವು ಕಡೆಗೆ ಸೀಟ್ ಕೊಡೋದ್ರಲ್ಲಿ ವ್ಯತ್ಯಾಸಗಳು ಆಗಿರ್ಬೋದು. ಈಗ ಎಷ್ಟಾಗಿದೆ ಸರ್ ನಿಮ್ಮ ಸಂಖ್ಯೆ 28ರಲ್ಲಿ ನಿಮ್ಮ ಪ್ರಕಾರ? ನನಗನ್ಸುತ್ತೆ ವಾತಾವರಣ ನೋಡಿದರೆ ವಿ ಶುಡ್ ಕ್ರಾಸ್ ಮೋರ್ ದೆನ್ 20 ಅಂತ ಹೇಳಿ ನನಗೆ ವಿಶ್ವಾಸ ಇದೆ. ಲೆಟ್ ಅಸ್ ಸಿ. ಆಮೇಲೆ ಜನರು ಒಂದ್ಸತಿ ತೀರ್ಮಾನ ಮಾಡಿ ಗ್ಯಾರಂಟಿ ಋಣದಲ್ಲಿ ಇದ್ದೀವಿ ನಾವು, ಕಾಂಗ್ರೆಸ್ ಪಕ್ಷ ನಮ್ಮನ್ನು ಕೈ ಹಿಡಿದಿದೆ ಅಂಥೇಳಿ ಮತದಾರರ ಭಾವನೆ ಒಳಗಡೆ ಅವರಿಗೆ ಆ ಹೃದಯದಲ್ಲಿ ಬಂದುಬಿಟ್ರೆ ನನಗನ್ಸುತ್ತೆ ಬಂಗಾರಪ್ಪಾಜಿಯವರು ಒಂದ್ಸತಿ 28ರಲ್ಲಿ ಇಂದಿರಾ ಗಾಂಧಿ ಅವ್ರ ಜೊತೆಗೆ ಇದು ಶಿವಮೊಗ್ಗದಿಂದ ಮಾತಾಡ್ತಾ ಇದ್ದೀನಿ, ನೀವು ತಿಳ್ಕೊಳ್ಳಿ, 27 ಗೆದ್ದಿದ್ರು. ಹೌದು. ಅವ್ರು ಮುಖ್ಯಮಂತ್ರಿಗಳು ಇರ್ಬೇಕಾದ್ರೆ 23 ಗೆದ್ದಿದ್ರು. ಹೌದು. ಇವೆರಡನ್ನು ಬೀಟ್ ಆಗಲಿ ಆಗಲಿ ಆಗಲಿ. ಇವತ್ತು BJP ಅವ್ರ ಮನೇಲೂ ಬೆಳಕಾಗಿದೆ ಅಂದರೆ ಕಾಂಗ್ರೆಸ್ ಗ್ಯಾರಂಟಿಯಿಂದ. ನರೇಂದ್ರ ಮೋದಿ ಮೋದಿ ಅನ್ನೋರ ಮನೇಲೂ ಬೆಳಕಾಗಿದೆ ಅಂದರೆ ಅದು ನಮ್ಮ ಗ್ಯಾರಂಟಿಯಿಂದ. ಅವ್ರ ಹೆಣ್ಮಕ್ಳು ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ ಅಂದರೆ ನಮ್ಮ ಗ್ಯಾರಂಟಿಯಿಂದ. ನಿಮ್ಮ ಬಡತನದಲ್ಲಿ ಮೋದಿಯವರು ನಮ್ಮ ದುಡ್ಡು ತೊಗೊಂಡು ವಾಪಸ್ ಕೊಡಲಿಲ್ಲ ಅಂದ್ರೂ ನಾವು ನುಡಿದಂತೆ ನಡೆದು 2,000 ರೂಪಾಯಿ BJP ಅವ್ರ ಮನೆಗೂ ಆರ್ಥಿಕವಾಗಿ ಸಹಾಯ ಮಾಡಿದ್ದೀವಿ ಅಂದರೆ ಐ ಥಿಂಕ್ ನಮ್ಮಿಂದ ಇದೆಲ್ಲ ಋಣ ಮತದಾರರು ತೀರಿಸ್ತಾರೆ. ಎಂಡ್ ಆಫ್ ದ ಡೇ ಮತದಾರರೇ ಪ್ರಜೆಗಳು, ನಾವೆಲ್ಲ ಸೇವಕರು. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದರೆ ಹೊಟ್ಟೆಗೆ ಅನ್ನ ಮಾತ್ರ ತಿನ್ನೋಕ್ಕಾಗತ್ತೆ ಹೊರತು ಅಧಿಕಾರ ತಿನ್ನೋಕ್ಕಾಗಲ್ಲ, ಬಂಗಾರ ತಿನ್ನೋಕ್ಕಾಗಲ್ಲ, ದುಡ್ಡು ತಿನ್ನೋಕ್ಕಾಗಲ್ಲ. ನಾವು ಹೋದ್ಮೇಲೆ 4 ಜನರು ಒಳ್ಳೇದು ಮಾತಾಡಬೇಕು. ನಮ್ಮ ತಂದೆಯವರು ಇಲ್ಲ ಅಂತ ಹೇಳಿ ಭಾವನೆ ನಮಗೆ ಯಾರಿಗೂ ಬರೋದಿಲ್ಲ. ಗೀತಕ್ಕವ್ರು ಅಷ್ಟೇ. ನಾವು ಅವರಿಲ್ಲ ಅಂತ ಹೇಳಲ್ಲ. ಅವ್ರು ಎಲ್ಲಿದ್ದಾರೆ ಅಂದರೆ ಆಶ್ರಯ ಮನೆಯಲ್ಲಿದ್ದಾರೆ, ಅವ್ರು ಎಲ್ಲಿದ್ದಾರೆ ಅಂದರೆ ಗ್ರಾಮೀಣ ಕೃಪಾಂಕದಲ್ಲಿದ್ದಾರೆ, ಅವ್ರು ಎಲ್ಲಿದ್ದಾರೆ ಅಂತ ಹೇಳಿದರೆ ಪಂಪ್ ಸೆಟ್ಟಿಗೆ ಹೋಗಿ ನೋಡಿದ ತಕ್ಷಣ ಗುಂಡು ರೆಡ್ ಗ್ರೀನ್ ಇರುತ್ತಲ್ಲ, ಅಲ್ಲಿ ಹೋದ ತಕ್ಷಣ ಬಂಗಾರಪ್ಪ ಅವ್ರ ಫೋಟೋನೇ ಕಾಣಿಸೋದು ರೈತರಿಗೆ. ಕೊನೆ ಪ್ರಶ್ನೆ ಸರ್, ಆಗ್ಲಿಂದ ಹೇಳ್ತಾ ಇದ್ದೀನಿ ಪರ್ಸನಲ್ ಆಗಿ, ಶಿವಣ್ಣ ನಿಮ್ಮ ಬದುಕಿನಲ್ಲಿ ಎಷ್ಟು ಮುಖ್ಯ? ಯಾಕಂದರೆ ಅವರು ಪಾದರಸ, ಅವರೇ ಅಂದರೆ ಎನರ್ಜಿಗೆ ಮತ್ತೊಂದು ಎಕ್ಸಾಂಪಲ್ಲು. ಇದು ಸಿನಿಮಾ ರಂಗ ಅಂತ ಇಡೋಣ, ಪರ್ಸನಲ್ ಆಗಿ ತೊಗೊಂಡಾಗ ಆಗ ಸದ್ಯದ ಪರಿಸ್ಥಿತಿಯಲ್ಲಿ ಶಿವಣ್ಣವರು ಒಂದು ಮಾತು ನನಗೆ ಭಾಳ ಇಷ್ಟ ಆಗಿದ್ದು, ನಮಗೆಲ್ಲ ನೀವು ಕೊಟ್ಟಿದ್ದೀರಾ, ರಾಜ್ಕುಮಾರ್ ಒಂಥರ ಇದ್ದೀನಿ ನಾನು, ಶಿವರಾಜ್ಕುಮಾರ್ ಅಭಿಮಾನಿ ದೇವರುಗಳು ನೀವು. ಈಗ ನಮಗೆಲ್ಲ ಕೊಟ್ಟ ಮೇಲೆ ಗೀತಕ್ಕ ಒಂದು ಅವಕಾಶ ಕೇಳ್ತಾ ಇದ್ದಾರೆ. ನಾನು ಗ್ಯಾರಂಟಿ ಕೊಡ್ತೀನಿ, ನಾನು ಸಂಸಾರ ಮಾಡಿದ್ದೀನಿ ಅವ್ರ ಜೊತೆಗೆ, ನನಗೆ ಗೊತ್ತಿದೆ ಅವ್ರದ್ದು ಏನು ಕೆಪಾಸಿಟಿ ಅಂತ. ನಾನು ಕೇಳೋದು ಒಂದು ಅವಕಾಶ, ಆಮೇಲೆ ತೀರ್ಮಾನ ಮಾಡಿ. ಅದಕ್ಕೆ ಗ್ಯಾರಂಟಿ ಇದೇ ಶಿವರಾಜ್ಕುಮಾರ್ ಅಂತ ಹೇಳ್ತಾರೆ. ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಆದರೆ ನಾನು ಗ್ಯಾರಂಟಿ ಕೊಡ್ತೀನಿ, ಅವ್ರು ನೀವು ಅಂದ್ಕೊಂಡಂಗೆ ಕೆಲಸ ಮಾಡ್ತಾರೆ ಅಂಥೇಳಿ. ಐ ಥಿಂಕ್ ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಜನರು ಅವ್ರ ಜೊತೆಗೆ ಹೋಗಿ ಮಾತಾಡ್ಬೇಕಾದ್ರೆ, ಇಲ್ಲ ಸರ್ ನಾವು ಗೀತಕ್ಕನ್ನು ಗೆಲ್ಲಿಸ್ತೀವಿ ಸರ್ ಹೇಳಬೇಕಾದ್ರೆ, ಬಾಸ್ ನಾವು ಗೆಲ್ತೀವಿ ಬಾಸ್ ಅನ್ನೋದಕ್ಕೂ, ಇಲ್ಲ ಸರ್ ನಾವು ಗೆಲ್ಲಿಸ್ತೀವಿ ಸರ್, ನಮ್ಮ ಕರ್ತವ್ಯ ಸರ್, ನಾವು ಋಣದಲ್ಲಿದ್ದೀವಿ ಸರ್ ಅಂತಾರಲ್ಲ, ಅದೇ ವಿಶ್ವಾಸ ತೊಗೊಂಡೋಗ್ಬೇಕು. ನಮಗೆ ಇನ್ನೇನು ಉಳಿದಿದೆ ಹೇಳಿ? ನಾವೇನು ಈ ರಾಜ್ಯವನ್ನು ಆಳ್ದವರಲ್ಲ, ಕೊಳ್ಳೆವೇನು ಹೊಡೆದವರಲ್ಲ. ಸೊ ನಮಗೆ ಜನರು ಪ್ರೀತಿ ವಿಶ್ವಾಸದಿಂದ ಹೋಗುತ್ತೆ. ಕೆಲಸತಿ ಪಡ್ಕೊಳ್ತೀವಿ, ವ್ಯತ್ಯಾಸಗಳು ಕಾರಣ ಅಂತಂದು ಆಗುತ್ತೆ, ಏನು ನೋ ಪ್ರಾಬ್ಲಮ್. ಈಗೆಲ್ಲ ಸರಿ ಇದೆ, ಸರಿಯಾಗುತ್ತೆ. ಓಕೆ. ಎನಿವೇ ನಂಗೆ ಪರ್ಸನಲಾಗಿ ಖುಷಿಯಾಗಿದ್ದು, ನಾನೇ ನಿಮ್ಗೆ ಇನ್ಫಾರ್ಮ್ ಮಾಡಿ ಏನು ಬಂದಿರಲಿಲ್ಲ, ಸಡನ್ ಬಂದೆ. ಬಟ್ ನಿಮ್ಮ ಬದುಕಿನಲ್ಲಿ ಇವತ್ತು ತುಂಬ ಮುಖ್ಯವಾದ ದಿನ. ಆದರೂ ನನಗೆ ಇಷ್ಟೊಂದು ಅವಕಾಶ ಕೊಟ್ರಿ, ಕರ್ನಾಟಕ ಟಿವಿಗೋಸ್ಕರ ಟೈಮ್ ಕೊಟ್ರಿ. ಹಾಗಾಗಿ ಐ ಥಿಂಕ್ ನಮ್ಮ ತಾಯಿಯವರು ನಮ್ಮನ್ನೆಲ್ಲ ಆಗಲಿ 10 ವರ್ಷ ಆಯಿತು ಇವತ್ತಿಗೆ. ಆದರೆ ಒಂದು ಹೇಳ್ತೀನಿ, ಇವತ್ತಿಗೂ ಕೂಡ ಅವರ ನಮ್ಮ ಬದುಕಲ್ಲಿ ಇರ್ತಾರೆ. ಬೆಳಗ್ಗೆ ಎದ್ದು ತಂದೆ ತಾಯಿ ಫೋಟೋ ನೋಡಿದರೆ ಈ ದೇಶನ ನೋಡ್ದಂಗೆ. ಇನ್ನು ತಂದೆ ತಾಯಿ ಫೋಟೋ ನೋಡಿದ ಮೇಲೆ ನೀವು ಸುಳ್ಳು ಹೇಳೋಕ್ಕೆ ಬರಲ್ಲ. ಯಾವುದು ದೇವರ ಹೆಸರಲ್ಲಿ ಕೆಲವರು ಸುಳ್ಳು ಹೇಳ್ಬಿಡ್ತಾರೆ. ತಂದೆ ತಾಯಿ ಹೆಸರಲ್ಲಿ ಆಗಲ್ಲ. ತಂದೆ ತಾಯಿಯಲ್ಲಿ ನೀವು ಸುಳ್ಳು ಹೇಳಕ್ಕೆ ಬರಲ್ಲ. ನಿಜ. ನಾವಂಥ ಇದನ್ನು ನಮ್ಮ ತಂದೆ ತಾಯಿಯವರು ಬಿಟ್ಕೊಟ್ಟಿದ್ದಾರೆ. ಮುಂದಿನ ಪೀಳಿಗೆಗಳು ಇದೇ ಥರ ಇದ್ಬಿಟ್ರೆ ಸಾಕು. ಇಲ್ಲದೆ ಇರೋ ದೇವ್ರನ್ನ, ಕೈಗೆ ಸಿಗದೆ ಇರೋ ದೇವ್ರಕ್ಕಿಂತ ನಿಮ್ಮ ತಂದೆ ತಾಯಿಯವರು ಹೆತ್ತಿರೋರಿಗೆ ಗೌರವ ಕೊಡೋದು ಬಹಳ ಮುಖ್ಯ ಅನಿಸುತ್ತೆ. ಅದು ಕೆಲವು ಕುಟುಂಬದಲ್ಲಿ ವ್ಯತ್ಯಾಸಗಳಾಗ್ತವೆ. ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ, ಆದರೆ ಬೇಡ. ಅವರು ಒಳ್ಳೆಯದೇ ಮಾಡಿರ್ತಾರೆ. ಅವರು ಒಳ್ಳೇದನ್ನ ತೊಗೊಂಡು ಮುಂದೆ ಹೋಗೋದು. ನಾವೆಲ್ಲ ಪುಣ್ಯ ಮಾಡಿದ್ದೀವಿ, ಪುನರ್ಜನ್ಮ ಅಂತೇಳಿ ಗೊತ್ತಿಲ್ಲ ನನಗೆ. ಇದ್ದರೆ ಮತ್ತೆ ಇಂಥ ತಂದೆ ತಾಯಿಯವ್ರ ಹೊಟ್ಟೆಲಿ ಹುಟ್ಟೋಕ್ಕೆ ಅವಕಾಶಗಳು ನಮ್ಮ ತಂದೆ ತಾಯಿಯವ್ರಿಗೆ ಕೊಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನಿಜಕ್ಕೂ ಸಚಿವರಾಗಿ ಮಾತಾಡಲಿಲ್ಲ, ಒಬ್ಬ ಸಾಮಾನ್ಯರಾಗಿ ಮಾತಾಡಿದ್ರು. ಹೇಳ್ತಿರೋದು ಒಂದೇ ಒಂದು ಮಾತನ್ನು, BJPಯ ಭಾವನೆಗಳು ಮತ್ತು ಕಾಂಗ್ರೆಸ್ನ ಅಭಿವೃದ್ಧಿ ನೀವೇ ತಕ್ಕಡಿಲಿ ತೂಗ ಮಾಡಿ ನೋಡಿ, ನಿಮ್ಮ ನಿರ್ಧಾರ ಸರಿಯಾಗೇ ಇರುತ್ತೆ ಅಂತ. ನೀವು ಕೂಡ ವಿಡಿಯೋ ನೋಡ್ತಿದ್ರೆ ಶಿವಮೊಗ್ಗದ ಸಂಸದರು ಯಾರಾಗಬೇಕನ್ನ ಕಾಮೆಂಟ್ ಮಾಡಿ. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಮತ್ತು ಕಾರ್ತಿಕ್ ಜೊತೆ ಯೋಗೇಶ್, ಕರ್ನಾಟಕ ಟಿವಿ, ಶಿವಮೊಗ್ಗ.